ನ್ಯೂಸ್ ಫಸ್ಟ್ ಹೆಲ್ತ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರೋ ಸುಳ್ಳು ಸುದ್ದಿಗಳನ್ನು ತಡೆಯಲು ವಿವಿಧ ಕ್ರಮ ಕೈಗೊಳ್ತಾ ಇದ್ರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ನಿತ್ಯ ನೂರಾರು ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳ ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಹರಿದಾಡ್ತಾ ಇದ್ದು ಎಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ. ಇದರಲ್ಲೂ ಇನ್ಸ್ಟಾಗ್ರಾಮ್ಗಳಲ್ಲಿ ಹೆಲ್ತ್ ಟಿಪ್ಸ್ ಹೆಸರಲ್ಲಿ ಫೇಕ್ ನ್ಯೂಸ್ ಹೆಚ್ಚಾಗುತ್ತಿದ್ದು ಆತಂಕಕಾರಿ ವಿಚಾರವೊಂದು ಈಗ ಬೆಳಕಿಗೆ ಬಂದಿದೆ. ಉರಿಯೂತ ಮತ್ತು ಕೀಲು ನೋವು ನಿವಾರಣೆಗೆ ಅರಿಶಿಣದ ಪ್ರಯೋಜನಗಳ ಬಗ್ಗೆ ಇನ್ಸ್ಟಾಗ್ರಾಮ್ದಲ್ಲಿ ವೈದ್ಯರ ಹೆಸರಲ್ಲಿ ಯಾರೋ ಪ್ರಚಾರ ಮಾಡಿದ್ರು. ಈ ಸುದ್ದಿಯನ್ನು ನಂಬಿದ ಅಮೆರಿಕದ ಕೆಟಿ ಮೋಹನ್ ಎನ್ನುವ ಮಹಿಳೆ ತನ್ನ ಲಿವರನ್ನೇ ಡ್ಯಾಮೇಜ್ ಮಾಡಿಕೊಂಡಿದ್ದಾರೆ. ಪ್ರಚಾರದ ವಿಡಿಯೋದಲ್ಲಿ ಉರಿಯೂತ ಮತ್ತು ಕೀಲು ನೋವು ನಿವಾರಣೆಗೆ ಅರಿಶಿಣ ಒಳ್ಳೆಯದು ಅಂತ ಹೇಳಲಾಗಿತ್ತು. ಇದನ್ನೇ ನಂಬಿದ ಮಹಿಳೆ ನಿತ್ಯ ಅರಿಶಿಣ ಮಾತ್ರೆಗಳನ್ನೇ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು. ಇದೇ ಕಾರಣಕ್ಕೆ ಆಕೆಗೆ ಈಗ ಲಿವರ್ಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಎಂದು ವರದಿಯಾಗಿದೆ. ಅರಿಶಿಣ ಮಾತ್ರೆಗಳು ತೆಗೆದುಕೊಂಡಿದ್ದೇ ಲಿವರ್ ಹಾನಿಗೆ ಕಾರಣನ ಅಂತ ನೋಡೋದಾದ್ರೆ, ಅರಿಶಿಣದಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಇರೋದು ನಿಜ. ಇದರ ಸೇವನೆ ದೇಹದೊಳಗಿನ ಊತ ಅಥವಾ ಉರಿಯೂತವನ್ನು ಕಡಿಮೆ ಮಾಡಲಿದೆ. ಜೊತೆಗೆ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಎಲ್ಲ ಬಗೆಯ ಆರೋಗ್ಯಕಾರಿ ಗುಣಲಕ್ಷಣವನ್ನು ಹೊಂದಿದೆ ಅನ್ನುವ ಮಾತುಗಳು ಕೇಳಿದ್ದೇವೆ. ಆದರೆ ಇತ್ತೀಚೆಗೆ ಅಮೆರಿಕದಿಂದ ಒಂದು ಆಘಾತಕಾರಿ ಸುದ್ದಿ ಹೊರಬಂದಿದೆ. ಅದರಲ್ಲಿ 57 ವರ್ಷದ ಮಹಿಳೆ ಅರಿಶಿಣ ಮಾತ್ರೆಗಳನ್ನು ತೆಗೆದುಕೊಂಡು ಲಿವರ್ ಡ್ಯಾಮೇಜ್ ಮಾಡಿಕೊಂಡಿದ್ದಾರೆ ಎನ್ನುವ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ದೇಹದ ಊತ ಅಥವಾ ಉರಿಯೂತವನ್ನು ಕಡಿಮೆ ಮಾಡಲು ಮಹಿಳೆ ಪ್ರತಿದಿನ ಅರಿಶಿಣ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ಲು. ಇದಾದ ಕೆಲವೇ ವಾರಗಳಲ್ಲಿ ಅವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ಅವರ ಮುಖವು ಬಿಳಿಚಿಕೊಂಡಿತು, ಮೂತ್ರದ ಬಣ್ಣವು ಕಪ್ಪಾಯಿತು. ಇದ್ದಕ್ಕಿದ್ದಂತೆ ಆಯಾಸ, ಸುಸ್ತು ಕೂಡ ಕಾಣಿಸಿಕೊಂಡಿದೆ. ಕೂಡಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಾಗ ಇದಕ್ಕೆ ಅರಿಶಿಣ ಮಾತ್ರೆಗಳೇ ಕಾರಣ ಎಂದು ತಿಳಿದು ಬಂದಿದೆ. ಇದರಿಂದ ಲಿವರ್ ಡ್ಯಾಮೇಜ್ ಆಗಿದೆ ಎನ್ನಲಾಗಿದೆ. ಈ ಬಗ್ಗೆ ವೈದ್ಯರು ಹೇಳಿದ್ದೇನು ಅಂತ ನೋಡೋದಾದರೆ, ಮಹಿಳೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅರಿಶಿಣ ಸೇವಿಸಿದ್ದಾರೆ. ಇದು ಆಕೆಯ ಯಕೃತ್ತಿನ ಮೇಲೆ ಪರಿಣಾಮ ಬೀರಿದೆ. ಚಿಕಿತ್ಸೆ ನಂತರ ಮಹಿಳೆಯ ಸ್ಥಿತಿ ಸುಧಾರಿಸಿದೆ. ಆದರೆ ಈ ಘಟನೆಯು ನೈಸರ್ಗಿಕ ವಸ್ತುಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಹಾನಿಕಾರಕವಾಗಬಹುದು ಎಂಬುದರ ಎಚ್ಚರಿಕೆ ನೀಡಿದೆ ಅಂತ ವೈದ್ಯರು ಹೇಳಿದ್ದಾರೆ. ಮಹಿಳೆ ದಿನಕ್ಕೆ ಎಷ್ಟು ಮಿಲಿಗ್ರಾಮ್ ಅರಿಶಿಣ ಸೇವಿಸ್ತಿದ್ರು ಅಂತ ನೋಡೋದಾದರೆ, ಇನ್ನು ಈ ಮಹಿಳೆ ದಿನಕ್ಕೆ ಸುಮಾರು 2250 ಮಿಲಿಗ್ರಾಮ್ ಅರಿಶಿಣ ತೆಗೆದುಕೊಳ್ತಾ ಇದ್ರು. ಇದು ಸುರಕ್ಷಿತ ಪ್ರಮಾಣಕ್ಕಿಂತ 2 ಪಟ್ಟು ಹೆಚ್ಚು. ಇದು ಅವರ ಯಕೃತ್ತಿನ ಕಿಣ್ವಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ. ಸಾಮಾನ್ಯವಾಗಿ ಆಹಾರದಲ್ಲಿ ಅರಿಶಿಣದ ಪ್ರಮಾಣ ಕಡಿಮೆ ಇರುತ್ತೆ. ಆದ್ದರಿಂದ ನೀವು ಹೆಚ್ಚು ಅರಿಶಿಣ ಸೇವಿಸಿದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕೂ ಅರಿಶಿಣವನ್ನು ಸೇವಿಸಬಾರ್ದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಹೆಲ್ತ್ ಸಬ್ಸ್ಕ್ರೈಬ್ ಮಾಡಿ.